ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ, ಆಯವ್ಯಯದ ಮೇಲೆ ಪರಿಣಾಮ ಬೀರುತ್ತಾ ಚುನಾವಣೆ, ಆಗಲೇ ಶುರುವಾಗಿದೆ ನಾನಾ ಚಿಂತನೆ. ಕಾವೇರಿ ನಿರ್ವಹಣಾ ಮಂಡಳಿಯಿಂದ ಡೇಂಜರ್, ದೆಹಲಿಯಲ್ಲಿ ಸಂಸದರ ಸಭೆ ನಡೆಸಿದ ಶೆಟ್ಟರ್, ಕಾವೇರಿ ಭಾಗದ ಸಂಸದರೇ ಸಭೆಗೆ ಚಕ್ಕರ್. ಸೋಮವಾರಪೇಟೆ ಬಸ್ನಲ್ಲಿ ಬಾಂಬ್ ಪತ್ತೆ, ಬಾಟಲ್ನಲ್ಲಿ ಪೆಟ್ರೋಲ್ ತುಂಬಿ ಸ್ಫೋಟಕ್ಕೆ ಸ್ಕೆಚ್, ನಿರ್ವಾಹಕನ ಮುನ್ನೆಚ್ಚರಿಕೆಯಿಂದ ಪ್ರಯಾಣಿಕರು ಬಚಾವ್. ಈ ಬಾರಿ ಮಳೆ ಬೆಳೆ ಚೆನ್ನಾಗಾಗುತ್ತಂತೆ, ಬರವಂತೂ ಬರೋದೇ ಇಲ್ವಂತೆ, ಇದು ಮೈಲಾರಲಿಂಗನ ಭವಿಷ್ಯ. ಉಡುಪಿ ಕ್ಷೇತ್ರಕ್ಕೆ ಕಾದಿದೆಯ ಅಪಾಯ, ಅಷ್ಟಮಂಗಲ ಪ್ರಶ್ನೆ ನಂತರ ಹರಡಿದೆ ಭಯ, ತೊಂದರೆ ಇಲ್ಲವೆಂದು ಆಡಳಿತ ಮಂಡಳಿ ಕೊಟ್ಟಿದೆ ಅಭಯ. ಶಿವಮೊಗ್ಗದಿಂದ ಸೋಮವಾರಪೇಟೆಗೆ ಬರ್ತಾ ಇದ್ದ ಬಸ್ನಲ್ಲಿ ಪೆಟ್ರೋಲ್ ಬಾಂಬ್ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿವೆ. 2 ಮದ್ಯದ ಬಾಟಲಿಗಳಲ್ಲಿ ಪೆಟ್ರೋಲ್ ತುಂಬಿ ಅದಕ್ಕೆ ಬೆಂಕಿ ಹಚ್ಚಲು ಮೇಣದ ಬತ್ತಿ ಸಮೇತ ಸೀಟ್ನ ಅಡಿಯಲ್ಲಿ ಇರಿಸಲಾಗಿತ್ತು. ಸೋಮವಾರಪೇಟೆಯಲ್ಲಿ ಪ್ರಯಾಣಿಕರು ಇಳಿದ ಬಳಿಕ ಬಸ್ ನಿರ್ವಾಹಕನಿಗೆ ಈ ಪೆಟ್ರೋಲ್ ಬಾಂಬ್ ಇರೋದು ಗೊತ್ತಾಗಿದೆ. ಅಗರಬತ್ತಿ ಬಳಸಿ ಸ್ಫೋಟ ನಡೆಸಲು ಸಂಚು ರೂಪಿಸಲಾಗಿತ್ತು ಎನ್ನಲಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು 2 ಬಾಟಲಿಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಿದ್ದಾರೆ. ವಿಷಯ ತಿಳಿದ ಸಚಿವ ಅಪ್ಪಚ್ಚು ರಂಜನ್ ಸ್ಥಳಕ್ಕೆ ಭೇಟಿ ನೀಡಿದರು. ಮುಕ್ಕಾಲಷ್ಟು ಪೆಟ್ರೋಲ್ ತುಂಬಿ ಅದು ಉರಿಯುವಂಥ ಅದು ಇನ್ಸೆಂಟರಿ ಡಿವೈಸ್ ಅಂತೀವಿ. ಇದು ಉರಿದು ಬೆಂಕಿ ಹಚ್ಚುವ ಉದ್ದೇಶದಿಂದ ಅದನ್ನು ಇಟ್ಟಿದ್ದಾರೆ. ಅಲ್ಲ, ಯಾಕಂದರೆ ಅದು ಬೆಂಕಿ ಅಲ್ಲ, ಬೆಂಕಿ ಹತ್ತಿ ಇದು ಉರಿಯಷ್ಟು ಇದು ತುಂಬ ಕೂತಿದ್ರೆ ಹಾನಿಯಾಗ ಸಂಭವ ಇದೆ. ಕೂಲಂಕುಷವಾಗಿ ತನಿಖೆ ಮಾಡಿ ನಾನು ಖಂಡಿತ ಹೇಳ್ತೀವಿ. ಈ ಪ್ರಿಲಿಮಿನರಿ ಸ್ಟೇಜ್ ನಾವು ಯಾವ ಆ್ಯಂಗಲ್ನೂ ರೂಲ್ ಔಟ್ ಮಾಡಲ್ಲ. ಸೋಮವಾರಪೇಟೆ ಸುತ್ತಮುತ್ತಲಲ್ಲಿ ಕೂಡ ಇದೇ ರೀತಿ ಇರಬಹುದು ಅಂತ ಹೇಳುವಂಥ ಚಿಂತನೆ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲೇ ಇದ್ದರೂ ಯಾರೇ ಇದ್ದರೂ ಕೂಡ ಅದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಬೇಕು ಅಂತ ಕೂಡ ಒತ್ತಾಯ ಆಗ್ತೇನೆ. ಅವ್ರನ್ನ ಪತ್ತೆ ಹಚ್ಚಿ ಉಗ್ರ ಕ್ರಮ ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಲಿಕ್ಕೆ ನಿರ್ದೇಶಿಸಿದೆ. 4:10 ಗಾಡಿ ಬಂತು, 5 ಗಂಟೆಗೆ ಬಿಡೋದಿತ್ತು. ನಾವು ರೆಸ್ಟ್ ಮಾಡಿದ್ವಿ, ಒಂದು ಅರ್ಧ ಟೀ ಕುಡಿದು ಅಲ್ಲೇ ಹೋಟ್ಲಲ್ಲಿ. ಮತ್ತೆ ವಾಪಸ್ ಬಂದು 4:45-50 ಅದು ನೋಡಿದಾಗ ಅಲ್ಲಿ ಊದುಬತ್ತಿನ ಹಚ್ಚಿಟ್ಟಿದ್ರು. ಅದನ್ನು ತೆಗೆದು ನಾನೇ ಕಿತ್ಬಿಟ್ಟು TC ಅವ್ರಿಗೆ ಹೇಳಿದೆ. ಮತ್ತು ಅವ್ರಿಗೆ ಹಾವೇರಿಯ ಗಡಿಭಾಗದಲ್ಲಿ ಮೈಲಾರಲಿಂಗನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಇಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ವೇಳೆ ರಾಣೆಬೆನ್ನೂರಿನ ದೇವರಗುಡ್ಡದಲ್ಲಿ ಗೊರವಪ್ಪ ಭವಿಷ್ಯ ನುಡಿತಾನೆ. ಇವತ್ತು ಕೂಡ ಗೊರವಪ್ಪ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸರಸರನೆ ಬಿಲ್ಲನ್ನೇರಿ ಮಳೆ ಬೆಳೆ ಸಂಪಾದಿತಲೇ ಪರಾಕ್ ಅಂತ ಭವಿಷ್ಯ ನುಡಿದಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಮಳೆ ಚೆನ್ನಾಗಿ ಆಗಲಿದ್ದು ಉತ್ತಮ ಬೆಳೆ ಬರಲಿದೆ ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ಕಳೆದ 2 ವರ್ಷಗಳಿಂದ ಬರಗಾಲದಿಂದ ಮಳೆಯಿಲ್ಲದೆ ಬೆಳೆಯಿಲ್ಲದೆ ಕಂಗಾಲಾಗಿದ್ದ ರೈತರು ಸಂತಸಪಟ್ಟಿದ್ದಾರೆ. ರೈಲ್ವೆ ಬಜೆಟ್ ಆಯಿತು, ಈಗ ಸಾಮಾನ್ಯ ಬಜೆಟ್ನ ಸರದಿ.
ರೈಲ್ವೆ ಬಜೆಟ್ನಲ್ಲಿ ಹೇಳಿಕೊಳ್ಳುವಂಥದ್ದೇನೂ ಮಾಡಲಿಲ್ಲ. ಆದರೆ ಸಾಮಾನ್ಯ ಬಜೆಟ್ನಲ್ಲಿ ಏನಾದರೂ ಜಾದೂ ಮಾಡ್ತಾರಾ ಅನ್ನೋ ಕುತೂಹಲ ಜನರಲ್ಲಿ ಗರಿಗೆದರಿದೆ. ನಾಳೆ ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಲಿದೆಯಾ ಚುನಾವಣಾ ಬಜೆಟ್? ಚಿದಂಬರಂ ಮಾಡಲಿದ್ದಾರೆಯೇ ಜಾದೂ? ಕೇಂದ್ರ ರೈಲ್ವೆ ಬಜೆಟ್ ಆಯ್ತು, ಈಗ ಸಾಮಾನ್ಯ ಬಜೆಟ್ ಸರದಿ. ರೈಲು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹೇಳಿಕೊಳ್ಳುವಂಥದ್ದೇನೂ ಮಾಡಲಿಲ್ಲ. ಆದರೆ ನಾಳೆ ಮಂಡನೆಯಾಗಲಿರೋ ಸಾಮಾನ್ಯ ಬಜೆಟ್ನಲ್ಲಿ ಏನಾದರೂ ಜಾದೂ ಮಾಡುತ್ತಾ ಅನ್ನೋ ನಿರೀಕ್ಷೆ ಗರಿಗೆದರಿದೆ. ಜೊತೆಗೆ ಹಳಿ ತಪ್ಪಿರೋ ಹಣಕಾಸು ಪರಿಸ್ಥಿತಿಯನ್ನ ಸರಿದಾರಿಗೆ ತರಲು ಏನು ಮಾಡಬೇಕು ಅನ್ನೋ ಕುತೂಹಲವೂ ಇದೆ. ಈ ಬಾರಿ ಚುನಾವಣೆ ವರ್ಷವಾಗಿದ್ದು ಬಜೆಟ್ನಲ್ಲಿ ಚಿದು ಇನ್ನೇನು ಮ್ಯಾಜಿಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ಚುನಾವಣಾ ವರ್ಷವಾದ್ದರಿಂದ ಸರ್ಕಾರ ಹೆಚ್ಚು ಜನಪರ ಬಜೆಟ್ ಮಂಡಿಸಬಹುದು ಎಂದು ಹೇಳಲಾಗುತ್ತಿದೆ. ಆರ್ಥಿಕ ಸಮತೋಲನಕ್ಕಾಗಿ ಸಬ್ಸಿಡಿ ನೀಡುವುದರಲ್ಲಿ ಗಣನೀಯ ಕಡಿತ ಮಾಡಬಹುದು. ಮುನಿಸಿಕೊಂಡಿರುವ ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಕೆಂಪು ಹಾಸಿನ ಸ್ವಾಗತ ನೀಡಲು ಹೆಚ್ಚಿನ ಸೌಲಭ್ಯ ಒದಗಿಸಬಹುದು. ಆದಾಯ ತೆರಿಗೆ ಮಿತಿಯನ್ನ 2 ಲಕ್ಷದಿಂದ 2.5 ಲಕ್ಷಕ್ಕೆ ಏರಿಸುವ ಸಾಧ್ಯತೆ ಇದೆ. ವಿತ್ತೀಯ ಕೊರತೆಯನ್ನ 5.3% ಇಳಿಸಲು ಯೋಜಿಸಲಾಗಿದೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರ ಈಗಾಗಲೇ ಆಹಾರ ಭದ್ರತೆ ಕಾನೂನು ಜಾರಿಗೆ ತರುವುದಾಗಿ ಘೋಷಿಸಿರುವುದರಿಂದ ಇದಕ್ಕಾಗಿ ಹಣಕಾಸು ನೆರವು ನೀಡಬಹುದು. ನರೇಂದ್ರ ಮೋದಿ ಕಡೆ ವಾಲುತ್ತಿರುವ ಮಧ್ಯಮ ವರ್ಗವನ್ನ ಖುಷಿಪಡಿಸಲು ಕೆಲ ವಸ್ತುಗಳ ಮೇಲಿನ ತೆರಿಗೆಯನ್ನ ಕಡಿತಗೊಳಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಗ್ರಾಮೀಣ ಭಾಗದ ಬೆಳವಣಿಗೆಗೆ ಇಂಬು ನೀಡಲು ಕೃಷಿ ಸಾಲದ ಮೊತ್ತ ಹೆಚ್ಚಿಸುವ ಸಂಭವವಿದೆ. ಮತ್ತೊಂದೆಡೆ ವಿಮಾನಯಾನ ಸಂಸ್ಥೆಗಳಿಗೆ ನೆರವು ನೀಡುವ ಸಾಧ್ಯತೆ ಇದ್ದು ಯೋಜನೆಯೇತರ ವೆಚ್ಚವನ್ನ ಕಡಿತಗೊಳಿಸುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ರೈಲ್ವೆ ಬಜೆಟ್ ಅನ್ನ ತಣ್ಣಗೆ ಮಂಡಿಸಿರೋ ಕೇಂದ್ರ ಸರ್ಕಾರ ಸಾಮಾನ್ಯ ಬಜೆಟ್ನಲ್ಲಿ ಏನು ಮಾಡುತ್ತೆ ಅನ್ನೋದೀಗ ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಏನು ಮಾಡುತ್ತೆ ಅನ್ನೋದರ ಕಡೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಭಾರಿ ಅನ್ಯಾಯವಾಗಿದೆ. ಕೊನೆ ಹೋರಾಟವಾಗಿ ನಿರ್ವಹಣಾ ಮಂಡಳಿ ರಚನೆಗೆ ತಡೆಯೊಡ್ಡಲು ಸರ್ಕಸ್ ನಡೀತಾ ಇದೆ. ಈ ಸಂಬಂಧ ಇವತ್ತು ಸಭೆಯೊಂದು ನಡೀತು, ಆದರೆ ಅದು ನಾಮಕಾವಸ್ಥೆಯಾಗಿ ನಡೆದಂತೆ ಇತ್ತು. ಕಾವೇರಿ ಮಂಡಳಿ ರಚನೆಯಾದ್ರೆ ರಾಜ್ಯಕ್ಕೆ ಡೇಂಜರ್. ದೆಹಲಿಯಲ್ಲಿ ಸಂಸದರ ಸಭೆ ನಡೆಸಿದ ಶೆಟ್ಟರ್. ಕಾವೇರಿ ಭಾಗದ ಸಂಸದರೇ ಸಭೆಗೆ ಚಕ್ಕರ್. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಂತಿಮ ಹೋರಾಟಕ್ಕೆ ಸಜ್ಜಾಗಿದೆ. ಈಗಾಗಲೇ ಸಾಕಷ್ಟು ನೀರನ್ನ ತಮಿಳುನಾಡಿಗೆ ಬಿಟ್ಟು ಕಂಗಾಲಾಗಿದೆ. ಸುಪ್ರೀಂ ಆದೇಶದಂತೆ ಕೇಂದ್ರ ಸರ್ಕಾರ ತೀರ್ಪಿನ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಅಲ್ಲಿಗೆ ರಾಜ್ಯ ಸರ್ಕಾರದ ಹೋರಾಟ ಹಾರಾಟ ಎಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಯ್ತು. ಆದ್ರೂ ಆಗಿರೋ ಅನ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಪಾರಾಗಬೇಕಂದ್ರೆ ಉಳಿದಿರೋದು ಒಂದೇ ಮಾರ್ಗ, ಅದು ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆಗದಂತೆ ತಡೆಯೋದು. ಈಗಾಗಲೇ ಕಾವೇರಿ ನೀರಿಗಾಗಿ ತಮಿಳುನಾಡು ಪಕ್ಷಗಳು ಪಕ್ಷಾತೀತವಾಗಿ ಹೋರಾಡ್ತಿವೆ. ಇದರಿಂದ ಆತಂಕಗೊಂಡಿರೋ ರಾಜ್ಯ ಸರ್ಕಾರ ಇವತ್ತು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಂಸದರ ಸಭೆ ನಡೆಸಿತು. ಸಿಎಂ ಜಗದೀಶ್ ಶೆಟ್ಟರ್ ಅವರೇ ಅಧ್ಯಕ್ಷತೆ ವಹಿಸಿದ್ರು. ಕಾನೂನಿನ ಸೂಕ್ಷ್ಮತೆಗಳಿದ್ದಾವೆ, ಎಲ್ಲ ವಿವರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದ್ರ ಬಗ್ಗೆಯೂ ಏನಾದರೂ ಪಾರ್ಲಿಮೆಂಟ್ನಲ್ಲಿ ವಿಚಾರಗಳು ಬಂದಾಗ ಅದ್ರ ಬಗ್ಗೆಯೂ ಹೆಚ್ಚು ಸ್ಟ್ರೆಸ್ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾಡಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಕೇಂದ್ರ ಸಚಿವರು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ರು ನಮ್ಮ ಕರ್ನಾಟಕದಿಂದ. ಅವರು ಸಹಿತ ಕರ್ನಾಟಕದ ಪೆಂಡಿಂಗ್ ಇಶ್ಯೂಸ್ ಏನಿದ್ದಾವೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಹೆಚ್ಚು ಅಲ್ಲಿ ಕ್ಯಾಬಿನೆಟ್ದಲ್ಲಿ ಆ ವಿಷಯಗಳು ಬಂದಾಗ ಅವರು ಅದಕ್ಕೆ ಹೆಚ್ಚು ಸ್ಟ್ರೆಸ್ ಕೊಡಬೇಕು ಅನ್ನುವಂಥ ರಿಕ್ವೆಸ್ಟ್ ನಾವು ಮಾಡಿದ್ವಿ. ಅಚ್ಚರಿ ಅಂದ್ರೆ ಈ ಸಭೆಗೆ ಕಾವೇರಿ ಕೊಳ್ಳದ ಭಾಗದ ಸಂಸದರೇ ಗೈರು ಹಾಜರಾಗಿದ್ರು. ಜೆಡಿಎಸ್ನ 3 ಸಂಸದರಾದ ಮಾಜಿ ಪ್ರಧಾನಿ ದೇವೇಗೌಡ, ಕುಮಾರಸ್ವಾಮಿ ಹಾಗೂ ಚೆಲುವರಾಯಸ್ವಾಮಿ ಗೈರಾಗಿದ್ರು. ಕಾಂಗ್ರೆಸ್ನ ಮೈಸೂರು ಸಂಸದ ಎಚ್ ವಿಶ್ವನಾಥ್ ಕೂಡ ಸಭೆಗೆ ಗೈರು ಹಾಜರಾಗಿದ್ರು. ಆದ್ರೆ ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಹತ್ವ ಕೊಡೋ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಜಗದೀಶ್ ಶೆಟ್ಟರ್ ಜೊತೆ ಚರ್ಚೆ ಮಾಡಿದ್ದಾರೆ. ಅದರಿಂದ ಅಲ್ಲಿ ಕರೆದಿರ್ತಕ್ಕಂಥ ಸಭೆಗೆ ನಾವು ಹೋಗಿ ಪಾಲ್ಗೊಂಡು ಕಾಫಿ ಟೀ ಕುಡಿದು ಬರಬೇಕಾದಂಥ ಅವಶ್ಯಕತೆ ನಮಗಿಲ್ಲ ಅನ್ನೋದನ್ನ ಹೇಳಕ್ಕೆ ಬಯಸ್ತೀನಿ. ಇವರ ಅನುಪಸ್ಥಿತಿಯಲ್ಲೇ ನಡೆದ ಸಭೆಯಲ್ಲಿ ಹಿರಿಯ ವಕೀಲ ಮೋಹನ್ ಕಾತರಗಿ ಕೂಡ ಭಾಗವಹಿಸಿದ್ರು. ಕಾವೇರಿ ನ್ಯಾಯಮಂಡಳಿ ಆದೇಶ ಪ್ರಶ್ನಿಸಿರೋ ಅರ್ಜಿ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬರಲಿದೆ. ಅಲ್ಲಿಯವರೆಗೂ ನಿರ್ವಹಣಾ ಮಂಡಳಿ ರಚಿಸದಂತೆ ಕೇಂದ್ರದ ಮೇಲೆ ಒತ್ತಡ ಹೇರಲು ನಿರ್ಧರಿಸಲಾಯಿತು. ಮಂಡಳಿಯ ರಚನೆ ಆದರೆ ಆವಾಗ ನಮ್ಮ ಕಾವೇರಿ
ಜಲಾನಯನ ಪ್ರದೇಶದಲ್ಲಿರುವಂಥ ಕರ್ನಾಟಕದ ಎಲ್ಲ ಅಣೆಕಟ್ಟುಗಳ ಮೇಲುಸ್ತುವಾರಿ ಕರ್ನಾಟಕದ ಕೈನಲ್ಲಿರಲ್ಲ. ಆ ಹಿನ್ನೆಲೆಯಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಆಗಬಾರ್ದು ಅನ್ನೋದನ್ನು ಎಲ್ಲರೂ ಒಕ್ಕೊರಲಿನಿಂದ ಹೇಳಿದರು. ಒಟ್ನಲ್ಲಿ ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರು ಅನ್ನೋ ಹಾಗಾಗಿದೆ ರಾಜ್ಯದ ವರ್ತನೆ. ಇಷ್ಟಾದ ಮೇಲೂ ರಾಜ್ಯಕ್ಕೆ ನ್ಯಾಯ ಸಿಕ್ಕರೆ ಅದು ನಮ್ಮ ಪುಣ್ಯ. ನವದೆಹಲಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ಪ್ರಶಾಂತ್ ನಾತು, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.